ಏನೋ ನಿಂದು ಗೋಳು. ನಮ್ಮಮ್ಮನ ಮೀಟ್ ಮಾಡಕ್ಕೆ ಬಂದಿದ್ರೆ ನೋ ಎಂಟ್ರಿ. ನಾವುಗಳೆಲ್ಲ ತುಂಬ ಬ್ಯುಸಿ. ನಿಮ್ಗಳ ಥರ ಮ್ಯಾರೇಜ್ ಮೇಕರ್ ಇಲ್ಲ. ಎಲ್ಲ ಕೆಲಸಗಳು ನಾವೇ ಮಾಡಬೇಕು. ಮ್ಯಾರೇಜ್ ಮೇಕರ್ ಅನ್ನೋ ಹೆಸರಿಂದ ನೀವು ಮಾಡಿದ ಮೋಸ ನಮ್ಗೇನು ಗೊತ್ತಿಲ್ವಾ? ಪ್ಲೀಸ್ ನನ್ನ ತಡಿಬಿಡಿ. ಒಂದೇ ಒಂದು ವಿಷಯ ಕ್ಲಾರಿಫೈ ಮಾಡ್ಕೋಬೇಕು ನಾನು. ನೋ ಚಾನ್ಸ್. ನನಗೆ ನಿನ್ನ ವಿವರಣೆ ಬೇಕಾಗಿಲ್ಲ. ಅದಿ ಮನೇಲಿ ಮಾವ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ? ನೀನು ಸುಮ್ಮನೆ ಇರ್ತೀಯಾ? ಅದೇ ನೀನು ಹೇಳು. ನಿನ್ನ ಮದುವೆಗೆ ಶಶಾಂಕ್ ಅವ್ರು ಬರ್ತಿದ್ದಾರಾ? ಹೌದು. ಏನೀಗ? ನಮ್ಮ ಮದುವೆಗೆ ನಮಗೆ ಬೇಕಾದವ್ರು ಬರ್ತಿದ್ದಾರೆ. ಅದರಿಂದ ಯಾರು ಯಾಕೆ ಟೆನ್ಷನ್ ಆಗಬೇಕು? ಏಯ್ ನೀನು ಬಾಯಿ ಮುಚ್ಕೊಂಡಿರ್ತೀಯಾ? ಅದೇ ಪ್ಲೀಸ್ ನೀನು ಹೇಳೋ. ನಿನ್ನ ಮಾತು ನಂಬ್ತೀನಿ ನಾನು. ಪ್ಲೀಸ್ ಹೇಳು. ನಿರೋಷ್ ಹೇಳಿದ್ ಕೇಳಿಸ್ಲಿಲ್ವಾ? ಶಶಾಂಕ್ ಅಂಕಲ್ ಬರ್ತಿದ್ದಾರೆ. ಆರ್ತಿ ಆಂಟಿನೇ ಖುದ್ದಾಗಿ ಫೋನ್ ಮಾಡಿ ಕರೆದಿದ್ದಾರೆ. ಅವ್ರು ಬರ್ತಿದ್ದಾರೆ. ಅರ್ಥ ಆಯ್ತಾ? ಅದೇ ಹೌದೇನಾ? ನೀನು ಮದ್ವೆನ ತಂದೆ ತಾಯಿ ಬಿಟ್ಟು ಆಗಬಹುದು. ಆದ್ರೆ ಆದಿ ಮದ್ವೆಲಿ ತಂದೆ ತಾಯಿ ಇಬ್ರು ಇರ್ಬೇಕು ಅಂತ ಅನ್ಕೊಂಡಿದ್ವಿ. ಅದೇ ಪ್ರಕಾರ ನಡೀತಿದೆ. ನೀವು ಆರ್ತಿ ಆಂಟಿ ಹೆಸರನ್ನ ಮದ್ವೆ ಇನ್ವಿಟೇಷನ್ ಅಲ್ಲಿ ಹಾಕ್ಸಿಲ್ವಲ್ಲ? ಯಾಕೆ? ಆರ್ಯನ್ಗೆ ಅವ್ರ ತಾಯಿ ಅಲ್ವಾ? ಅಟ್ಲೀಸ್ಟ್ ಸುಖಾಗಮನ ಬಯಸುವವರು ಅದ್ರಲ್ಲಾದ್ರೂ ಹಾಕಿಸ್ಬೋದಿತ್ತಲ್ವಾ? ಆದ್ರೆ ಆದಿ ಆಗಲ್ಲ. ಅವನ್ಗೆ ಅಪ್ಪ ಅಮ್ಮ ಇಬ್ರು ಮುಖ್ಯ. ಅದಕ್ಕೆ ಆರ್ತಿ ಆಂಟಿನೇ ಫೋನ್ ಮಾಡಿ ಕರೆದಿದ್ದಾರೆ. ಅವ್ರು ಬರ್ತಿದ್ದಾರೆ ಅಷ್ಟೇ. ಅದೇ ನಿಜನೇನೋ ಹೇಳೋ. ಹೌದು, ಬರ್ತಿದ್ದಾರೆ. ಆರ್ತಿ, ಇನ್ನು 2 ದಿವಸದಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ಬೇಕು. ಚಪ್ರದ ಪೂಜೆ ಆದಮೇಲೆ ಹೊರಗಡೆ ಹೋಗೋ ಹಾಗಿಲ್ಲ. ಎಲ್ಲ ಮುಗ್ದಿದೆ ಅಮ್ಮ. ನೀನು ಸ್ವಲ್ಪ ಉತ್ಸಾಹದಿಂದ ಇರಬೇಕು ಕಣೆ. ನೀನು ಈ ರೀತಿ ಮುಖ ಇಟ್ಕೊಂಡ್ರೆ ಆದಿಗೆ ಹೇಗಾಗ್ಬೇಡ ಹೇಳು? ಅವ್ನು ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾನೆ. ಅವನನ್ನು ಬಿಟ್ಟರೆ ನನಗಿನ್ಯಾರಿದ್ದಾರಮ್ಮ? ಹಾಗೆ ಹೇಳ್ತೀಯ. ಆಮೇಲೆ ಎಲ್ಲ ಪದ್ಧತಿನೂ ನೀನೇ ಮಾಡ್ಕೊಳ್ಳೋದು. ಡಿವೋರ್ಸ್ ಬೇಡ ಅಂದರೆ ಆಗಿರೋದು. ಸುಮ್ಮನೆ ಕೇಸು ಪಾಸು ಅಂತೆಲ್ಲ ಬೇಕಿತ್ತಾ? ಆದಿ, ನಿನ್ನ ಕಡೆಯಿಂದ ಮದುವೆ ಕೆಲಸಗಳೆಲ್ಲ ಮುಗ್ದಿದ್ಯಾ? ಅಮ್ಮ, ಟೈಲರ್ ಬಟ್ಟೆಗಳನ್ನೆಲ್ಲ ಕೊಟ್ಟನಾ? ಟೈಲರ್ ಏನೇ ಬಂತು? ಕಲ್ಯಾಣ್ ಕುಮಾರ್ ಅವತ್ತೇ ಎಲ್ಲ ಮಾಡಿದನಲ್ಲ. ಮದುವೆನೂ ಅಷ್ಟೇ, ಎಲ್ಲ ಏರ್ಪಾಡು ಅವನೇ ಮಾಡ್ತಾನೆ. ನಾವೇನಿದ್ರು ಅಲಂಕಾರ ಮಾಡ್ಕೊಳ್ಳೋದು, ಬಂದವ್ರನ್ನ ಮಾತಾಡ್ಸೋದು ಅಷ್ಟೇ. ಆದಿ, ನಿನ್ನ ಕಡೆಯವ್ರನ್ನೆಲ್ಲ ಕರೆದಾಯ್ತಾ? ಅವನ ಕಡೆಯವರು ಅಂದರೆ ಏನೇ? ಅವನಿಗೇನು ಬೇರೆ ಬಂಧು ಬಳಗ ಇದ್ದಾರಾ? ಅದು ಹಾಗಲ್ಲಮ್ಮ. ಅವನ ಫ್ರೆಂಡ್ಸು, ಅವ್ರ ಮನೆಯವರೆಲ್ಲ ಇರ್ತಾರಲ್ಲ, ಅದಕ್ಕೆ. ಏ ಆದಿ, ಬೇಕಾದರೆ ಹೇಳು, ನಾನು ಬಂದು ಕರಿತೀನಿ. ಇಲ್ಲಮ್ಮ, ಎಲ್ಲರನ್ನೂ ನಾನೇ ಕರೆದಿದ್ದೀನಿ. ಯಾರ್ಯಾರನ್ನೆಲ್ಲ ಕರೆದಿದ್ಯಾ? ಹೇಳ್ತೀನಿ, ಹೇಳಲೇಬೇಕು. ಅದು ಯಾರನ್ನ ಕರೆದಿದ್ದೀನಿ ಅಂದರೆ ಅವನ ಫ್ರೆಂಡ್ಸ್ ಎಲ್ಲ ನಿಂಗೆ ಗೊತ್ತೇನೆ? ಅದೇ ಅವಳು ಕೇಳ್ತಾ ಇರೋದು ಮದುವೆಗೆ ಎಷ್ಟು ಜನ ಆಗ್ಬೋದು, ಆಮೇಲೆ ಬಂದವರಿಗೆ ಊಟ ಉಪಚಾರಕ್ಕೆ ತೊಂದರೆ ಆಗಬಾರ್ದಲ್ಲ, ಅದಕ್ಕೆ ಅಲ್ವೇನೇ ಆರ್ತಿ? ಹೌದಮ್ಮ, ಕರೆಯೋದು ಹೆಚ್ಚಲ್ಲ ಕಣ. ಬಂದವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಅಮ್ಮ, ಅದು ಯಾಕೋ ಮೀನಾ ವಿಷಯ ಎಣಿಸ್ತಾ ಇದೆಯಾ? ಏನಾಯಿತು? ಮದುವೆಗೆ ಅಪ್ಪನ ಕರೆದಿರೋದು ಅಮ್ಮನಿಗೆ ಹೇಳಲೇಬೇಕು. ಅಮ್ಮ ಅಪ್ಪನ ಮದುವೆಯಲ್ಲಿ ನೋಡಿ ಶಾಕ್ ಆಗೋದು ಬೇಡ. ಅದೇ ಏನು ಯೋಚಿಸ್ತಾ ಇದೆಯಾ? ಹೇಳು. ಅಮ್ಮ, ನಿನಗೆ ಹೇಳ್ದೆ ಒಂದು ತಪ್ಪು ಕೆಲಸ ಮಾಡಿದ್ದೀನಿ. ಅದೇ ಮದುವೆಗೆ ನಂಗೋಸ್ಕರ ಒಂದು ಸೀಕ್ರೆಟ್ ಗಿಫ್ಟ್ ತಗೊಂಡಿದ್ದಾನಂತೆ. ನಿಮಗೆ ಹೇಳ್ದೆ ಮಾಡಿರೋ ಮೊದಲನೇ ಕೆಲಸ ಅಂತ ಗಿಲ್ಟ್ ಅವನ್ಗೆ, ಅಲ್ವೇನೋ ಆದಿ? ಇನ್ಮೇಲೆ ಇಂಥದ್ದು 100 ಸೀಕ್ರೆಟ್ಗಳು ಶುರು ಆಗುತ್ತೆ.